ನೀವು ಇಡೀ ಟೀಮ್ ಏನು ಹೇಳ್ತೀರಾ ಮಚ್ಚಲಕ್ಷ್ಮಿ ಬಗ್ಗೆ? ಇಡೀ KD ಟೀಮ್ ಏನು ಹೇಳುತ್ತೆ ಮಚ್ಚಲಕ್ಷ್ಮಿ ಬಗ್ಗೆ? ಯಾರು ಮಾತಾಡ್ತಾರೆ? ಬನ್ನಿ ನೀವೇನೆ ಬನ್ನಿ. ಯಾಕಂದ್ರೆ ಆಟ ಬಲ್ಲವ್ರು ಯಾರು ಅಂತ ಒಂದು ಯಾವುದೇ ಹೋಗ್ಲಿ ಒಂದು ಹಾಡು ಬರಿಬೇಕು ಅಂತಂದ್ರೆ ಒಂದಷ್ಟು ಅನುಭವ ಇರಬೇಕು. ಸೊ ನಮ್ಮಲ್ಲಿ ಒಂದು ಆ ಕಲೆ ಇರಬೇಕು ಅಂದ್ರೆ ನಮ್ಮಲ್ಲಿ ಒಂದಷ್ಟು ಅನುಭವ ಇರುತ್ತೆ. ಆ ಅನುಭವ ಹೇಗಿತ್ತು ಅಂತ ಹಾಡು ಬರೆಯೋದಕ್ಕೆ ಎಷ್ಟು, ಯಾಕಂದ್ರೆ ಕೆಲವೊಂದು ನಾವು ಸಾಂಗ್ ನೋಡಿದ ತಕ್ಷಣ ಫಸ್ಟ್ ನಾವು ಪ್ರೇಮ್ ಅವರೇ ಬರ್ದ್ರ ಅಂತ ಅನ್ಕೊಂಡಿದ್ವಿ ನಾವು. ಅದೇ ಪ್ರೇಮ್ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಅವ್ರು ಬರ್ದಂಗೆ ಇರುತ್ತೆ. ಯಾಕಂದ್ರೆ ಆ ಥರ ಕೆಲಸ ತಗೊಂತಾರೆ ಅವರು. ಅಂದ್ರೆ ಅವ್ರು ಏನು ಬೇಕು, ಸಾಂಗ್ ಯಾವ ಥರ ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅವರು ರಿಲೇಟೆಡ್ ಆಗಿರೋದ್ರಿಂದ ತಗೊಂತಾರೆ ಕೆಲಸ. ಇದೇ ಥರ ಬೇಕು, ನಂಗೆ ಹಿಂಗೆ ಬೇಕು ಅಂತ ತಗೊಂತಾರೆ. ಕೆಲವೊಂದು ಸಾಹಿತ್ಯ ತುಂಬಾ ತೂಕವಾಗಿರುತ್ತೆ. ಈ ಯಾರನ್ನ ನೋಡ್ಕೊಂಡು ಬರದ್ರಿ? ಧ್ರುವ ಸರ್ನ ನೆನಪ ಮೈಂಡಿಗೆ ಬಂದ್ಬಿಡ್ತಾ? ಕ್ಯಾರೆಕ್ಟರ್ ಸಿನಿಮಾಲಿ ಕ್ಯಾರೆಕ್ಟರ್ ಥರ ಇದೆ, ಅದಕ್ಕೋಸ್ಕರ ಆ ಥರ ಬರ್ತಿರೋದು. ಆ ಶಿವ ಅನ್ನೋ ಜಾಗದಲ್ಲಿ ನಮ್ಮ ಮಚ್ಚಲಕ್ಷ್ಮಿ ಏನಕ್ಕೆ ಬಂದಿದ್ರು? ಮಚ್ಚಲಕ್ಷ್ಮಿ ಸಿಗ್ತಾರೆ, ಆನ್ ದ ವೇ ಹೋಗ್ಬೇಕಾರೆ ರೋಡಲ್ಲಿ ಸಿಗ್ತಾರೆ. ಮಾತಾಡೋಣ, ಇನ್ನ ಸಾಧ್ಯ ಬೇಜಾನು ವಿಚಾರಗಳಿದೆ, ಮಾತಾಡಿಸ್ತೀನಿ. ಸೊ ಈಗ ಸರ್ ಸಂಕ್ರಾಂತಿ ಎಳ್ಳು ಬೆಲ್ಲ ಎಲ್ಲ ಆಯ್ತು. ನಮ್ಮ ಕಡೆಯಿಂದ ಕಬ್ಬು ಕೊಡ್ತೀವಿ ಮೇಡಮ್, ಕಬ್ಬು ತಿನ್ನಿ. ನಾವೇ ಎಲ್ಲ ಅದ ತಿಂತೀರಾ? ಎಲ್ಲ ಹಲ್ಲು ಗಟ್ಟಿ ಇರ್ತವೆ. ಯಾರು ವಯಸ್ಸಾಗಿ ಎಲ್ಲ ಹಲ್ಲು ಕಟ್ಸ್ಕೊಂಡಿರೋ ಯಾರು ಇಲ್ಲ. ಒರಿಜಿನಲ್ ಅಲ್ವಾ? ಒರಿಜಿನಲ್ ಅಲ್ವಾ? ತಿನ್ನಿ ಸರ್. ಸಂಕ್ರಾಂತಿ ಹಬ್ಬ ಅಂತಂದ್ಮೇಲೆ ಎಳ್ಳು ಬೆಲ್ಲ ತಿಂದ್ಮೇಲೆ ಕಬ್ಬು ತಿಂದು ಸೊ ಚೆನ್ನಾಗಿ ಎತ್ಕೊಂಡು ಸಾಕಿದ್ದೀರಾ. ಈಗ ಒಂದಷ್ಟು ಮಾತಾಡ್ತಾ ಹೋಗೋದಿದೆ. ಯಾಕಂದ್ರೆ ಪೂಜೆ ಆಯ್ತು. ಇನ್ನ ನಾನಾಗ್ಲೇ ಮಚ್ಚಲಕ್ಷ್ಮಿ ಅವ್ರಿಗೆ ಹೇಳ್ದಂಗೆ ತೋಟ ಇದೆ, ವಿಶಾಲವಾಗಿ ಓಡಾಡ್ತಾ ಹುಣಸೆ ಮರ ಬೇರೆ ಇದೆ ಸರ್. ಹುಣಸೆ ಮರ ಎಲ್ಲ ಹತ್ತದ್ ಬೇಡ, ಸುಮ್ಗಿರೋ. ಇವಾಗ ಹೆಂಗ್ ಗೊತ್ತಾ, ಆಮೇಲೆ ಏನೋ ತಿಳ್ಕೊಬಿಡ್ತಾ ನೋಡು, ಹುಣಸೆ ಮರ ಹತ್ತಿಸ್ತಾವನೆ ಅಂತ ಗೊತ್ತಾ, ಹಂಗಾಗೋಯ್ತದೆ. ಬೇಡ ಹುಣಸೆ ಮರ ಮತ್ತೆ ತೋರ್ಸ್ಬೇಡ ಕಣೋ. ಅಲ್ಲ, ಬಾಲ್ಯದಲ್ಲಿ ಹುಣಸೆ ಮರ ಮರ್ಕೋತಿ ಆಟ ಆಡಕ್ಕೆ ಜಾಸ್ತಿ ಹುಣಸೆ ಮರ ಎಲ್ಲ ಅಣ್ಕಿತ್ತಿದ್ವಿ. ಬಟ್ ಈಗೇನಾಗಿದೆ, ಈ ಸ್ವಲ್ಪ ಇಲ್ಲೆಲ್ಲ ಬೆಂಗಳೂರು ಬಂದ್ಬಿಟ್ಟು ಇವೆಲ್ಲ ಸೋಕೆ ಕಲ್ತ್ಬಿಟ್ಟು ಇವೆಲ್ಲ ಸಿನಿಮಾಗಳು ಮಾಡ್ಕೊಂಡು ಇವೆಲ್ಲ ಮಾಡೋದ್ರಿಂದ ಏನಾಗ್ಬಿಡ್ತಾರೆ, ಈಗ ನಾವು ಮಾಮೂಲಿ ರೆಗ್ಯುಲರ್ ಆಗಿ ಮಾತಾಡ್ತಿರ್ತೀವಿ ಎಲ್ಲ, ಏನಾದ್ರು ಹೇಳ್ತಾ ಇದ್ರೆ ನೋಡಲ್ಲ ಹುಣಸೆ ಮರ ಹತ್ತಿಸ್ತಾವನೆ, ಇಲ್ಲ ನುಗ್ಗೆ ಮರ ಹತ್ತಿಸ್ತಾವ್ ನೋಡಲಿ ಅಂತಾರೆ. ಯಾವುದೇ ಒಂದ್ ಇದೆಯಾ ಕಲ್ತ್ರು ಸರ್ ಎಲ್ಲೂ ಹೋಗಲ್ಲ, ನಮ್ಮ ಮೈಯಲ್ಲೇ ಇರುತ್ತೆ. ಈಗ ಹುಣಸೆ ಮರ ಕಿತ್ತಿದೀವಿ ಅಂತ ಹೇಳ್ಬಿಟ್ಟಿದೀರಿ, ನೀವು ನಡೀರಿ, ನಮ್ಮ ನಾಯಕರು ಬರ್ತಾರೆ. ಸೊ ನಿಮ್ಮ ಮಚ್ಚಲಕ್ಷ್ಮಿನೂ ಬರ್ತಾರೆ. ಹುಣಸೆಕಾಯಿ ಕಿತ್ತು 3 ಜನಕ್ಕೆ ಹುಣಸೆಕಾಯಿ ಕಬ್ಬು ಎಲ್ಲ ತಿನ್ಕೊಂಡು, ಸೊ ಹತ್ತಿ ಮರ ಇದೆ. ಒಂದ್ ರೀತಿ ನಿಮ್ಮ ತೋಟಕ್ಕೆ ಬಂದಿರೋದು ಸರ್. ನಮ್ಗೆ ಯಾವುದೋ ಒಂದು ನಮ್ಮ ಒಂದು ಹಳ್ಳಿಗೆ ಹೋದಂತ ಖುಷಿ ಆಗ್ತಿದೆ. ಸೊ ಎಲ್ಲ ಇದೆ, ಹಲಸಿನ ಮರ ಇದೆ, ತೆಂಗಿನ ಮರಗಳಿದಾವೆ, ಅದ್ರ ಜೊತೆಗೆ ಮಾವಿನ ತೋಟ, ಒಂದಷ್ಟು ಮಾವಿನ ಸಸಿಗಳು ಹಾಕಿದ್ದೀರಾ. ಏನ್ ಸರ್ ಈ ತೋಟ? ಕೆಲವರು ರಾಮಫಲ ಅಂದ್ರೆ ಲಕ್ಷ್ಮಣ ಫಲ, ಸೀತಾಫಲ ಎಲ್ಲ ಇದೆ. ಏನಕ್ಕೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರ್, ಈ ಕಾನ್ಸೆಪ್ಟ್ ನ ಬಿಟ್ಬಿಡ್ತಾರೆ. ಸಿಟಿಗೆ ಬಂದ್ಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ್ರು ಎಲ್ಲ ಬಂದ್ಬಿಟ್ಟು ಸೋಕಿ ಕಲ್ತ್ಕೊಬಿಡು ಅಂತ. ಆದ್ರೆ ಬೆಂಗಳೂರಿಗೆ ಹೋದ್ಮೇಲೂ ಕೂಡ ಈ ಹಳ್ಳಿ ವಾತಾವರಣದಲ್ಲಿ ಇರಬೇಕು ಅನ್ನುವಂತ ಮನಸ್ಥಿತಿ ನಿಮ್ಗೆ ಯಾಕೆ ಬಂತು? ಇದೆಲ್ಲ ಹೆಂಗೆ ಅಂತ ಸರ್? ಹಳ್ಳಿಯಲ್ಲಿ ಹೆಂಗೆ ಬ್ರೋ, ಲಾನ್ ಎಲ್ಲ ಎಲ್ಲಿರುತ್ತೆ, ಇಲ್ಲ ಒಂಚೂರು ಶೋಕಿಗೂ ಮಾಡಿದೀವಲ್ಲ, ಫ್ಯಾಂಟಸಿ ಅಲ್ಲ ಎಲ್ಲಾನು ಸೇರಿಸಿ ಮಾಡಿದೀರಾ? ಸುಳ್ಳು ಯಾಕೆ ಹೇಳೋದಲ್ವಾ, ಅದಕ್ಕೂ ಮಾಡಿದ್ವಿ. ಈಗ ಹುಣಸೆಕಾಯಿ ಯಾರು ಕೀಳ್ತಾರೆ ಸರ್? ಡೈರೆಕ್ಟರ್ ನನಗೆ ಕೀಳಕ್ ಬರ್ತದೆ ಅಂತ ಅಂದಿದ್ರು. ನಾನು ಸಪೋರ್ಟ್ ಮಾಡ್ತೀನಿ ಸರ್, ನೀವೊಬ್ಬರೇ ಕಷ್ಟಪಡೋದು ಬೇಡ, ನಾನು ಸಪೋರ್ಟ್ ಮಾಡ್ತೀನಿ. ನೋಡಿ ಹೌದು ಬನ್ನಿ ಸರ್. ಹಾ ಬನ್ನಿ ಸರ್, ನೀವನು ಬನ್ನಿ ಈ ಕಡೆ ಬನ್ನಿ. ಹುಣಸೆಕಾಯಿ ಜೋರಾಗೆ ಇದ್ದಾವೆ. ನೀವು ಯಾರು ಮರ ಹತ್ತೋದು ಬೇಡ ಅಂತ ಕೆಳಗಡೆನೆ ಇದೆ ಸರ್. ಪ್ಲಾನ್ ಮಾಡಿ ಬೆಳೆಸಿದ್ರಾ? ಇಲ್ಲೇ ಇದೆ, ಅದನ್ನ ಹೇಗ್ ಗುರು ಪ್ಲಾನ್ ಅಲ್ಲ ಕೈಗೆ ಸಿಗೋ ತರ ಇದೆ ಅದು, ಅದಕ್ಕೋಸ್ಕರ ಕೇಳಿದೆ. ನೋಡಪ್ಪ, ಹುಣಸೆಕಾಯಿ ತಿನ್ನಿ, ಮಚ್ಚು ತಿಂದಿದ್ರಲ್ವಾ? ಹುಣಸೆ ಮತ್ತೆ ತಿನ್ನಿ, ದೋರ್ಗಾಯಿ ಕೊಟ್ಬಿಟ್ಟು ಹುಣಸೆ ಆಮೇಲೆ ತಿನ್ನಿಸ್ತೀನಿ, ನಾನೇ ಹಿಡ್ಕೊಂಡಿರ್ತೀನಿ, ತಿನ್ನಿಸ್ತೀನಿ ನಿಮ್ಗೆ ಆಮೇಲೆ. ಇಲ್ಲಿ ನೀವು ಹುಷಾರಾಗಿ ಬನ್ನಿ ಮೇಡಮ್. ಆಮೇಲೆ ನೀವು ಇಲ್ಲಿ ಮಿಸ್ ಆದ್ರೆ ಹೆಸರೇ ಮಚ್ಚಲಕ್ಷ್ಮಿ. ಆಮೇಲೆ ಡೈರೆಕ್ಟ್ರು ಮಚ್ಚ ತಗೋತಾರೆ ನನಗೆ. ಇನ್ನ ಸಿನಿಮಾ ಪ್ರಮೋಷನ್ ಇದೆ, ಶೂಟಿಂಗ್ ಇದೆಯೇನೋ, ಈಗಲೇ ಏಟ್ ಮಾಡ್ಬಿಟ್ಟೆ ನಮ್ಮ ಹೀರೋಯಿನ್ಗೆ ಅಂತ. ಆಮೇಲೆ ಅಷ್ಟೇ ಡೈರೆಕ್ಟ್ರು. ಸರ್ ಇವಾಗ ವಿಚಾರಕ್ಕೆ ಬಂದ್ಬಿಡೋಣ. KD ಸಂಕ್ರಾಂತಿ ಮುಲಾಜಿಲ್ದಿರ ವಿಚಾರಕ್ಕೆ ಬಂದ್ಬಿಡೋಣ. KD ಕಾಳಿದಾಸನ ಹೋಗಿ KD ಮಾಡಿದ್ದೀರಾ. ಕಾಳಿದಾಸನ ಚೆನ್ನಾಗಿತ್ತಲ್ಲ, ಯಾಕೆ ಸರ್ KD ಮಾಡಿದ್ರಿ? KD ಕಾಳಿದಾಸ್ ಅಂದ್ರೆ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ, ಎಲ್ಲ ಕಡೆ ಹೋಗಿ ಯಾವುದೇ ಲ್ಯಾಂಗ್ವೇಜ್ ಹೋದ್ರು ನಿಮ್ಗೆ ಕಾಳಿದಾಸ್ ಅಂದ್ರೆ ಪಕ್ಕ ಪ್ಯೂರ್ ಕನ್ನಡ ಸ್ಲ್ಯಾಂಗ್. ಅದು ಶಾರ್ಟ್ ಫಾರ್ಮ್ ಅಲ್ಲಿ KD ಅಂತ ಹಿಡಿದೀವಿ. ಎಲ್ಲರಿಗೂ ಅರ್ಥ ಆಗ್ಬೇಕು, ಎಲ್ಲ ಲ್ಯಾಂಗ್ವೇಜ್ಗೂ ಗೊತ್ತಾಗಬೇಕದು. ಪ್ರತಿಯೊಬ್ರು ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರು ಎಲ್ಲರಿಗೂ ರೀಚ್ ಆಗಬೇಕು. ಸೊ ಆ ದೃಷ್ಟಿಯಿಂದ ಅವನ್ನ ಕಾಳಿದಾಸ, KD ಶಾರ್ಟ್ ಫಾರ್ಮ್ ಅಲ್ಲಿ ಕಾಳಿದಾಸ. ಹೇಗೆ ಡೈರೆಕ್ಟ್ರು ಬಂದು ಕತೆ ಕೇಳಿದಾಗ ಏನು ಹೇಳ್ತೀವಿ, ಏನು ಅನ್ನಿಸ್ತು ನಿಮಗೆ ಸರ್? ಯಾಕಂದರೆ
ನೀವು ಮಾಡಿದ ಸಿನಿಮಾದಲ್ಲಿ ಈ ತರ ಯಾವ ಎಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಇದು ಮಾಡಿದ್, ಇಲ್ಲಿ ನೋಡಿದ್ರೆ ಬೆಲ್ ಬಾಟಮ್ ಪ್ಯಾಂಟು, ಟವಲ್ಲು, ಹೆಗ್ಲ ಮೇಲೆ ಟವಲ್ ಹಾಕ್ಸಿ ಕುಂಕುಮ ಇಟ್ಟು ಶಿವ ಶಿವ ಅಂತ ಕುಣಿಸ್ತಾವ್ರೆ. ಏನ್ ಹೇಳ್ತೀರಾ ಕೇಡಿ ಬಗ್ಗೆ? ಇದು ಕೇಳಿದ ತಕ್ಷಣ ದಯವಿಟ್ಟು ಈ ಪಾತ್ರ ನಾನೇ ಮಾಡ್ತೀನಿ ಅಂತ ನಾನೇ ಕೇಳ್ಕೊಂಡು ಅಂದ್ರೆ ಅಷ್ಟು ಚೆನ್ನಾಗಿದೆ ಸರ್ ಕತೆ. ತುಂಬಾ ಚೆನ್ನಾಗಿದೆ actually. ಯಾಕಂದ್ರೆ ನಿಂತ್ಕೊಂಡು ಮಾತಾಡ್ತಾ ತೋಟ ವಿಶಾಲವಾಗಿದೆ ಸರ್. ಹೋಗೋಣ. ಹೋಗೋಣ. ನೀನೇ ಗುರು ನಿಲ್ಸ್ಕೊಂಡು ಕೇಳೋದು ಆಮೇಲೆ ಬರಲ್ಲ ಅನ್ನೋದು. ಹೇಳಿ ಸರ್. ಅದೇ ಹೇಗೆ ಕತೆ ಈ ಜರ್ನಿ ಎಲ್ಲಿಂದ ಶುರುವಾಯ್ತು, ಯಾವಾಗ ಶುರುವಾಯ್ತು, ಏನು ಅಂತ ಕೇಳಿ. ಜರ್ನಿ ಫಸ್ಟ್ ಇಂದಾನೆ ಶುರು ಆಯ್ತು. ಇಲ್ಲ, ಕತೆ ಕೇಳಿದ ತಕ್ಷಣ ನಿಜವಾಗ್ಲೂ ತುಂಬಾನೇ ಅಪೀಲಿಂಗ್ ಆಗಿತ್ತು. ಮತ್ತೆ ನನ್ನ ಕ್ಯಾರೆಕ್ಟರ್ ಅಂತ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬಾ ಜೀವ ಇದೆ. ಅದನ್ನ ತುಂಬಾ ಜೀವ ಕೊಟ್ಟು ಜೀವಿಸಿದ್ದಾರೆ ನಮ್ಮ ಡೈರೆಕ್ಟರ್. ನಿಜವಾಗ್ಲೂ ಎಲ್ಲ ಕ್ಯಾರೆಕ್ಟರ್ನು ಇವಾಗ ಆಸ್ ಅನ್ ಆಕ್ಟರ್ ನಾನು ನನ್ನ ಪಾತ್ರ ಮಾತ್ರ ನೋಡೋದು, ಅವ್ರ ಡೈರೆಕ್ಟರ್ ಆಗಿ ಎಲ್ಲರ ಪಾತ್ರನೂ ನೋಡ್ತಾರೆ. ದಟ್ ಇಸ್ ವೈ ಇಸ್ ಕಾಲ್ಡ್ ಡೈರೆಕ್ಟರ್. ಅವ್ರು ಯಾವ ಸಿನಿಮಾ ನೋಡಿದ್ರಿ? ಇಲ್ಲ ಅವ್ರ ಜೊತೆ ಸಿನಿಮಾ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಿಮಗೆ ಯಾವಾಗ ಫೀಲ್ ಬಂದಿತ್ತು ಸರ್? ಅವ್ರದ್ದು ಎಲ್ಲ ಸಿನಿಮಾನು ನೋಡಿದ್ವಿ. ಫಸ್ಟ್ ಕರಿಯ, ಜೋಗಿ, ಜೋಗಯ್ಯ, ಎಕ್ಸ್ಕ್ಯೂಸ್ ಮೀ, ಏಕಲವ್ಯ, ವಿಲನ್, ಅಫ್ಕೋರ್ಸ್ ಎಲ್ಲ ಮೂವೀಸ್ ನೋಡಿದ್ದೀನಿ. ನೋಡಂಗ್ ಮಾಡ್ತಾರೆ ಅವರು, ಆಡಿಯನ್ ಆಗಿ ನೋಡಂಗ್ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ ಎಲ್ಲ ನೋಡಿದ್ದೀನಿ. ಮೇಡಮ್, ಮುಚ್ಚಲಕ್ಷ್ಮಿ ಪಾತ್ರ, ಯಾಕಂದ್ರೆ ನಿಮ್ಮನ್ನ ಏಕಲವ್ಯದಲ್ಲಿ ಅವ್ರು ತೋರಿಸಿದ ರೀತಿನೇ ಬೇರೆ. ಒಂದೊಳ್ಳೆ ಕಾಲೇಜ್ ಹುಡುಗಿಯಾಗಿ ತೋರಿಸಿ, ಇಲ್ಲಿ ತಮ್ಮ ಕೈಯಲ್ಲಿ ತಮಟೆ ಹೊಡಿಸ್ತಾರೆ, ಮಚ್ಕೊಟ್ಟು ಮುಚ್ಚಲಕ್ಷ್ಮಿ ಅಂತಾರೆ. ಹೇಗೆ ಆ ಒಂದು ಶೇಡು ಏಕ್ದಮ್ ಚೇಂಜ್ ಆಗುತ್ತೆ ಏಕಲವ್ಯ ಟು ಕೇಡಿ? ಹೌದು. ಐ ಥಿಂಕ್ ಒಬ್ಬ ಆಕ್ಟರ್ ಅಲ್ಲಿ ಕಂಪ್ಲೀಟ್ ಪೊಟೆನ್ಷಿಯಲ್ನ ತೆಗೆಯೋದು ಪ್ರೇಮ್ ಸರ್. ಅಂಡ್ ಪೋಸ್ಟರಲ್ಲೇ ನೋಡ್ಬೋದು ಆ ಕೂತ್ಕೊಂಡಿರೋ ಸ್ಟೈಲು, ಪ್ರತಿಯೊಂದು ಡೀಟೇಲ್ಸ್ ಅಲ್ಲೂ ನೋಡ್ಬೋದು ವರ್ಸಿಟಾಲಿಟಿ. ಅಂಡ್ ರೀಶ್ಮಾ ಹಾಗೂ ಮಚ್ಚಲಕ್ಷ್ಮಿ ಕಂಪ್ಲೀಟ್ ಆಪೋಸಿಟ್. ನಾನು ಆ ಥರ ಇಲ್ವೇ ಇಲ್ಲ. ಸೊ ಆ ಪಾತ್ರನ ಮಾಡಬೇಕಾದ್ರೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ಕಬ್ಬು ತಿನ್ನಕ್ ಕೊಟ್ಟಿರೋದು ಅಲ್ಲ, ತಿಂತಾ ಇದೀನಿ ಮಗನೇ. ಸೊ ಆ ಪಾತ್ರ ಮಾಡ್ಬೇಕಾದ್ರೆ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ನನಗೆ ಒಂದ್ಸತಿ ಅನಿಸ್ತು ಇದು ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ. ಬಟ್ ಸರ್ ಒಂದು ಕಲ್ತಿದ್ದೇನೆಂದ್ರೆ ನೆವರ್ ಡೌಟ್ ಯುವರ್ ಸೆಲ್ಫ್ ಅಂತ. ನಿನ್ನ ಕೈಯಲ್ಲಿ ಆಗುತ್ತೆ, ನಿಮ್ಮ ಹಾರ್ಡ್ ವರ್ಕ್ನ ನೀವು ಕೊಡಬೇಕು, ನೆವರ್ ಡೌಟ್ ಯುವರ್ ಸೆಲ್ಫ್ ಅಂತ. ಸೊ ಅಷ್ಟೇ ಚೆನ್ನಾಗಿ ಆ ಪಾತ್ರನೂ, ಎಲ್ಲ ಪಾತ್ರನೂ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್. ಒಬ್ಬ ನಿರ್ದೇಶಕರಿಗೆ ಕ್ರಿಯೇಟಿವಿಟಿ ಅನ್ನೋದು ಸರ್, ಪೆನ್ ಹಿಡಿದು ಒಂದು ಅಕ್ಷರ ಬರೆದಾಗ್ಲೇ ಗೊತ್ತಾಗುತ್ತೆ ಈ ಒಂದು ಪಾತ್ರಕ್ಕೆ ಇವರೇ ಇದ್ರೆ ಒಳ್ಳೆಯದು, ಇವರಿದ್ರೆ ನನಗೆ ಒಂದು ತೆರೆ ಮೇಲೆ ಆ ಒಂದು ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ಅನ್ನುವಂಥದ್ದು ಒಬ್ಬ ನಿರ್ದೇಶಕರ ತಲೆಗೆ ಬರುತ್ತೆ. ಸೊ ಕೇಡಿ ಕತೆ ಹುಟ್ಟಿದ ಮೇಲೆ ಆಯ್ಕೆ ಆದ್ರ, ಇಲ್ಲ ಅವರ ಮೈಂಡಲ್ಲಿ ಇಟ್ಕೊಂಡೆ ಕತೆ ಮಾಡಿದ್ರ ಪ್ರೇಮ್ ಅವರು? ಇಲ್ಲ, ನನಗೆ ಧ್ರುವನ್ ಕನ್ನಡ ಮೊದಲಿಂದನೂ ಇಷ್ಟ ನನಗೆ. ಯಾಕೆಂದರೆ ನನಗೆ ಚಿರು ಯಾವಾಗಲೂ ಹೇಳ್ತಿದ್ದೆ, ನನಗೆ ಚಿರು ತುಂಬ ಕ್ಲೋಸು ಧ್ರುವಂಗಿನ್ನ ಫಸ್ಟು. ಸೊ ಚಿರು ಯಾವಾಗಲೂ ಹೇಳ್ತಿದ್ದೆ, ಅಣ್ಣ ಅವನು ಮ್ಯಾಡ್ ನನ್ನ ಮಗನ ಅಣ್ಣ, ಸಿಕ್ಕಾಪಟ್ಟೆ ಡೆಡಿಕೇಶನ್ ಅಣ್ಣ, ಭಾಳ ಚೆನ್ನಾಗಿ ಮಾಡ್ತಾನೆ ಅಣ್ಣ, ನೀವು ನೋಡಿಲ್ಲ ಅಣ್ಣ ಅವನ್ನ, ಹಂಗೆ ಹಿಂಗೆ ಯಾವಾಗಲೂ ಹೇಳುವ ಧ್ರುವನ್ ಬಗ್ಗೆ. ನನಗೆ ತುಂಬ ಕ್ಲೋಸ್ ಅವನು, ಯಾವ ಫೋನ್ ಮಾಡ್ತಿದ್ದ, ಇದು ಮಾಡ್ತಿದ್ದ ನನಗೆ. ಈಸ್ ಲೈಕ್ ಮೈ ಬ್ರದರ್. ಓಕೆ. ಸೊ ನನಗೆ ಯಾವಾಗಲೂ ಹೇಳ್ತಿದ್ದೆ ನಾನು ಅವ್ನಿಗೆ, ಇಲ್ಲ ಅವ್ನಿಗೆ ಮಾಡೋದು ಒಂದು ಒಳ್ಳೆ ಕತೆ ಮಾಡೋಣ ಇರೋ, ತುಂಬ ಇದಾಗಿ ಅವ್ರು ರೆಗ್ಯುಲರ್ ಅವನೇನು ಮಾಡ್ತೀನಿ ಆ ಫಾರ್ಮೆಟ್ ಬಿಟ್ಟು ಬೇರೆ ಮಾಡೋಣ ಅಂತ. ನಾನು ಧ್ರುವ ಒಂದ್ಸರಿ ಮೀಟ್ ಮಾಡಿದಾಗ, ನಾವು ಏನು ಸಿನಿಮಾ ಮಾಡಲ್ವಾ ಅಂತ, ಬಾರ ಮಗನೇ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ, ಬಲ ಮಗನೇ ನಿನಗೆ ಮಾಡಬೇಕು. ನಾನು ಯಾವಾಗಿಂದ ಹೇಳ್ತಿದ್ದೆ, ಚಿರುಗೂ ಹೇಳ್ತಿದ್ದೆ, ಒಂದು ಸಿನಿಮಾ ಮಾಡೋಣ ಬಾರ. ಸೊ ಅವನನ್ನ ಮೈಂಡಲ್ಲಿ ಇಟ್ಕೊಂಡು ನನಗೆ ಒಂದು ಕತೆ ಇತ್ತು, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅಡಾಪ್ಟ್ ಮಾಡಿದ್ವಿ ಅವ್ನು. ಯಾವುದೇ ಆಗಲಿ ಒಂದು ಕತೆಗೆ ಒಂದು ಒಳ್ಳೆ ಕತೆ ಸಿಕ್ಕಿದಾಗ, ಸೊ ಏನೇನು ಪೊಟೆನ್ಷಿಯಲ್ ಇದೆ, ಏನೇನಿದೆ, ಧ್ರುವನಲ್ಲಿ ಇದೆಲ್ಲ ಇದೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಅಡಾಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಂಗೆ ಶುರುವಾಗಿದ್ದು.